ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ನಾನು ನಿಮಗೆ ತಮ್ಮನೇಲಲ್ಲೇ ಹಾಕಿದ್ದೀನಿ. ಒಂದು ಜಾತಕದಿಂದ ಒಂದು ಗ್ರಹ ಚೇಷ್ಟೆಗಳಾಗಿರ್ಬೋದು, ಅಥವಾ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಅಥವಾ ಪ್ರೇತ ಬಾಧೆಯನ್ನ ನಾವು ಯಾವ ರೀತಿ ಕಂಡುಹಿಡಿದು ಪರಿಹಾರವನ್ನ ಕೊಡುವಂಥದ್ದು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ತಾ ಹೋಗೋಣ. ಹಾಗೇನೇನೆ ಪ್ರಿಯ ವೀಕ್ಷಕರೇ, ಸೊ ಇಲ್ಲಿ ಬಂದು ಗ್ರಹ ಚೇಷ್ಟೆ ಅಥವಾ ಪ್ರೇತಬಾಧೆಯ ಜಾತಕ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ. ಅದನ್ನ ದಯಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಎಷ್ಟೋ ಜನ ಇದೇ ತರ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ. ಅವರಿಗೆ ಹಲವಾರು ಕಡೆ ತಿರುಗಿದ್ರು ಪರಿಹಾರ ಆಗಿರಲ್ಲ. ಹಾಗಾಗಿ ಈ ವಿಷಯವನ್ನ ನಾ ಹೇಳ್ತೀನಿ. ಸೊ ಸರ್ವಶಕ್ತಿ ಸ್ವರೂಪಿಣಿಯು, ತ್ರಿಲೋಕ ಮಾತೆಯು, ಶ್ರೀಚಕ್ರೇಶ್ವರಿಯೂ ಆದಂತಹ ಶ್ರೀ ದಕ್ಷಿಣಾ ನಾಗಕಾಳಿಕಾ ದೇವಿಯ ಪಾದಾರವಿಂದಗಳಿಗೆ ಇವತ್ತಿನ ಈ ನನ್ನ ನುಡಿಗಳನ್ನ ಮುಂದಿಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಯಾಕಂದ್ರೆ ಅವಳು ಕೊಟ್ಟ ಜ್ಞಾನದಲ್ಲಿ ಇವತ್ತಿನ ಒಂದು ಜಾತಕದ ವಿಮರ್ಶೆಯನ್ನ ಮಾಡ್ತಾ ಇದ್ದೀನಿ. ಈ ಜಾತಕ ಬಂದು ಹುಟ್ಟಿರುವಂತಹ ಸಮಯ ಬಂದು 14/9/1975 ಬೆಳಗ್ಗೆ 8:31 AM. ಜೊತೆಗೆ ಇವರು ಬಂದು ಒಂದು ಗಂಡಿನ ಜಾತಕ ಆಗಿರುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಇಲ್ಲಿ ಅವರು ಹುಟ್ಟಿರುವಂಥದ್ದು ಬೆಂಗಳೂರು. ಸೊ ಇಲ್ಲಿಗೆ ಬಂದು ಲಗ್ನ ಅಂತ ತಗೊಂಡಾಗ ತುಲಾ ಲಗ್ನ ಬರ್ತದೆ. ಸೊ ಮೊದಲಿಗೆ ಇವರಿಗೆ ಇದ್ದಂತಹ ಸಮಸ್ಯೆಗಳು ಏನು ಅಂತ ಹೇಳ್ಬಿಡ್ತೀನಿ, ಆನಂತರ ಪ್ರತಿಯೊಂದು ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಮೂಲ ನಾವು ನೋಡೋದು ಮಾಂತ್ರಿಕ ಬಾಧೆ ಆಗಿದೆ ಇವ್ರ ಮೇಲೆ, ದೇವರ ಕಾಡಾಟನೂ ಇದೆ, ಜೊತೆಗೆ ಮದ್ದಿಡು ಕ್ರಿಯೆ ಆಗಿದೆ, ದುಷ್ಟಶಕ್ತಿಗಳು ದೇಹವನ್ನ ಸೇರಿ ಸಮಸ್ಯೆಯನ್ನು ಕೊಡ್ತಾ ಇದೆ, ಜೊತೆಗೆ ಮಾಂತ್ರಿಕರು ಇದನ್ನ ಸೇರಿಸಿರುವಂಥದ್ದು ಇದೆ. ಸೊ ಇದನ್ನ ಯಾವ ರೀತಿ ನಾವು ಜಾತಕದಲ್ಲಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಸೊ ಇಲ್ಲಿ ಮೊದಲಿಗೆ ಬಂದವರಿಗೆ ಶರೀರಕ್ಕೆ ಸಿಕ್ಕಾಬಟ್ಟೆ ನೋವು, ಮದುವೆ ಆಗ್ತಾ ಇರಲಿಲ್ಲ, ಹಲವಾರು ಶ್ರಮಪಟ್ಟು ಮದುವೆ ಆಗಿರುವಂಥದ್ದು, ಜೊತೆಗೆ ಸ್ತ್ರೀ ಪ್ರೇತ ಬಾಧೆ, ಆಗಾಗ ಕನಸಿನಲ್ಲಿ ಯಾರೋ ಬಂದು ಇವರಲ್ಲಿ ದೈಹಿಕವಾಗಿ ಸಂಭೋಗ ಮಾಡಿದ ರೀತಿಯಲ್ಲಿ, ನಿಜ ಜೀವನದಲ್ಲೂ ಇವರನ್ನ ದೈಹಿಕವಾಗಿ ಒಬ್ಬ ಸ್ತ್ರೀಯೂ ಕಾಡಿದ್ದಾಳೆ, ಜೊತೆಗೆ ಒಂದೊಂದು ಸಲ ಇವರಲ್ಲಿ ಕ್ರೂರವಾಗಿ ನಡ್ಕೊಂಡು ಇದ್ದಾರೆ. ಹಾಗೇನೇನೆ ಹಲವಾರು ಹೋಮ ಜಪ ತಪ ಕ್ಷೇತ್ರಗಳ ದರ್ಶನವನ್ನು ಮಾಡಿದ್ದಾರೆ. ಆದರೆ ಎಷ್ಟೋ ಬಾರಿ ಅವರಿಗೆ ಸರಿ ಹೋಗಿಲ್ಲ. ಜೊತೆಗೆ ನೋವು, ಕಾಡಾಟ, ನವಗ್ರಹಗಳ ಪ್ರಾರ್ಥನೆ, ನವಗ್ರಹ ಹೋಮ, ಶಾಂತಿ ಇವೆಲ್ಲವನ್ನು ಮಾಡಿದ್ದಾರೆ. ಇದರಿಂದ ತಂದೆ ತಾಯಿಯರು ಸಮೇತ ಕಂಗೆಟ್ಟೋಗಿದ್ದಾರೆ. 1975 ಅಂತ ಹೇಳಿದ್ರೆ ಇವತ್ತಿಗೆ ಅಂದ್ರೆ ಈಗಕ್ಕೆ 50 ವರ್ಷ. 1975 ಅಂದ್ರೆ 50 ವರ್ಷ ಅಂತಾನೆ ಅನ್ಕೊಳ್ಳಿ. ಸೊ ಇದನ್ನ ಇವತ್ತು ಯಾಕೆ ಅವರಿಗೆ ದೇಹದಲ್ಲಿ ಯಾಕೆ ಇಷ್ಟು ಕಾಡಾಟ ಆಯಿತು ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಲಗ್ನ ಬಂದಾಗ ತುಲಾ ಲಗ್ನ ಬರುತ್ತೆ. ಲಗ್ನದ ಅಧಿಪತಿಯಾಗಿರುವಂತ ಶುಕ್ರ 11ನೇ ಮನೆಯಲ್ಲಿ ಬಾಧಕ ಸ್ಥಾನದಲ್ಲಿ ಇದ್ದಾನೆ. ಜೊತೆಗೆ ಕುಜನು ಈ ಲಗ್ನಕ್ಕೆ ಅಂದ್ರೆ ಈ ತುಲಾ ಲಗ್ನಕ್ಕೆ ಕುಜ ಬಂದು ಇಲ್ಲಿ ಮಾಂತ್ರಿಕ ಗ್ರಹವಾಗಿರುವಂತಹ ಒಂದು ಕೇತುವಿನ ಜೊತೆಗೆ ಇದ್ದಾನೆ. ಜೊತೆಗೆ ಬಾಧಕಾಧಿಪತಿಯನ್ನ ನೋಡ್ತಾ ಇದ್ದಾನೆ. ಜಾತಕರಿಗೆ ಕುಜ ಮತ್ತೆ ಕೇತು ಕಾಂಬಿನೇಷನ್ ಜಾತಕದಲ್ಲಿ ಕುಟುಂಬವನ್ನು ನೋಡೋದ್ರಿಂದ, ಕುಟುಂಬ ಸ್ಥಾನದಲ್ಲಿ ರಾಹು, ಅದೇ ರಾಹು ವೃಶ್ಚಿಕ ರಾಶಿಯಲ್ಲಿ ಜಲರಾಶಿಯಲ್ಲಿ ಇರುವಂಥದ್ದು. ಇದರಿಂದ ಇವರಿಗೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಮಾಂತ್ರಿಕ ಬಾಧೆಗಳು ಆಗ್ತಾ ಇರುತ್ತೆ. ಅಮಾವಾಸ್ಯೆ ಹಿಂದಿನ ದಿನಗಳಲ್ಲಿ, ಅಮಾವಾಸ್ಯೆಯ ದಿನ, ಅಮಾವಾಸ್ಯೆಯ ಹಿಂದು ಮುಂದು ದೇಹ ಎಲ್ಲ ಒಂಥರ ಇವರಿಗೆ ನಡಗಕ್ಕೆ ಶುರುವಾಗುತ್ತೆ. ಜೊತೆಗೆ ಅವರಿಗೆ ಸುಸ್ತು, ಸಂಕಟ, ಆಯಾಸಗಳು ಇವರಿಗೆ ಉಂಟಾಗ್ತಾ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇವರು ಹಲವಾರು ಪರಿಹಾರಗಳನ್ನ ಮಾಡಿಕೊಂಡ್ರು ಕಮ್ಮಿ ಆಗ್ತಾ ಇರಲಿಲ್ಲ. ಜೊತೆಗೆ ಇವರಿಗೆ ಮೈಯೆಲ್ಲ ನಡುಗೋದು, ಅಂತಹ ಸಂದರ್ಭದಲ್ಲಿ ತುಂಬಾ ಕೋಪ ಬರೋದು, ತುಂಬಾ ಹಠ ಬರುವಂಥದ್ದು, ಜೊತೆಗೆ ತಂದೆ ಅಂತ ನೋಡಲ್ಲ, ತಾಯಿ ಅಂತ ನೋಡಲ್ಲ, ಯಾರನ್ನು ಬೇಕಾದರೂ ಅವರು ಇದ್ದಕ್ಕಿದ್ದಂಗೆ ಕೋಪ ಮಾಡಿಕೊಂಡು ಹೊಡೆದು ಬಿಡೋದು, ಇವೆಲ್ಲವನ್ನ ಅವರು ಆ ವ್ಯಕ್ತಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗೇನೇನೆ ಶರೀರ ಜೊತೆಗೆ ಇಳಿದು ಹೋಗುವಂಥದ್ದು, ಇವರಿಗೆ ಇದ್ದಕ್ಕಿದ್ದಂಗೆ ಇಳಿದು ಹೋಗೋದು ಅಂತ. ಯಾಕಂದ್ರೆ ಲಗ್ನಾಧಿಪತಿ ಶುಕ್ರ ಬಂದು ಬಾಧಕ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ರವಿ ಜೊತೆ ಇದ್ರೂನು, ಕುಜ ಮತ್ತೆ ಕೇತು ಅಷ್ಟಮ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಇದ್ದು, ಲಗ್ನವು ಬಂದು ಚಿತ್ತಾ ನಕ್ಷತ್ರದಲ್ಲಿ ನಿಂತಿದೆ. ಚಿತ್ತಾ ನಕ್ಷತ್ರ ಬಂದು ಕುಜನ ನಕ್ಷತ್ರ ಆಗಿದೆ. ಕುಜ ಮತ್ತೆ ಕೇತು ಜೊತೆ ಇರೋದ್ರಿಂದ ಇವರ ವಂಶದಲ್ಲಿ ಯಾರೋ ಆಕಾಂಕ್ಷೆ ಇಟ್ಟುಕೊಂಡು ಒಂದು ಏನು ಕುಜ ಬಂದು ಅಪಮೃತ್ಯುವಿಗೆ ಕಾರಕನಾಗ್ತಾನೆ, ಜೊತೆಗೆ ಅಪಘಾತಗಳಿಗೆ ಕಾರಕನಾಗ್ತಾರೆ, ಜೊತೆಗೆ ಮಾಂತ್ರಿಕ ಗ್ರಹಗಳಿಗೆ ಕುಜನು ಕಾರಕನಾಗ್ತಾನೆ. ಹಾಗಾಗಿ ಈ ಪ್ರೇತವನ್ನ ಯಾರೋ ವಶಪಡಿಸ್ಕೊಂಡಿರ್ತಾರೆ ಮಾಂತ್ರಿಕರು. ಇಂತಹ ಒಂದು ಸದ್ಗತಿ ಸಿಗದೇ ಇರುವಂತಹ ಒಂದು ಪ್ರೇತವನ್ನ
ಇವರ ದೇಹದಲ್ಲಿ ಸೇರಿಸಿದ್ದಾರೆ ಅಂತ ಹೇಳ್ಬೋದು ಸರಳವಾಗಿ ನೋಡಿದ ತಕ್ಷಣ. ಹಾಗೇನೆ ಇವರಿಗೆ ಮದ್ದಿಡು ಕ್ರಿಯೆ ಯಾವ ರೀತಿ ಆಗಿದೆ ಅಂತೇಳಿ ನೋಡೋದಾದ್ರೆ ನಾವು ಹೇಳ್ತೀವಿ, ರಾಹು 4, 5, 7, 8 ಷಷ್ಠಾಧಿಪತಿಯೋದ್ರೆ ಜೊತೆ ಸಂಬಂಧ ಇದ್ರೆ, ಅಥವಾ ಕುಜ ಷಷ್ಠಾಧಿಪತಿಯ ಜೊತೆಗಿದ್ರೆ 4, 5, 7ನೇ ಭಾವದಲ್ಲಿ ಇದ್ರೆ, ಕುಜ ಷಷ್ಠಾಧಿಪತಿಯನ್ನ ನೋಡಿದ್ರೆ ಅವರ ನಕ್ಷತ್ರದಲ್ಲಿ ಇದ್ರೂ ಸಮೇತ ಇದು ವಿಷ ಪ್ರಯೋಗಗಳು ನಡೆದಿರುತ್ತೆ ಅಥವಾ ಪ್ರೇತ ರೂಪದಲ್ಲಿ ದೇಹಕ್ಕೆ ಸೇರಿಸ್ತಾರೆ ಅಂತ. ಹಾಗಾಗಿ ಇವರಿಗೆ ಬಂದು ತುಲಾ ಲಗ್ನಕ್ಕೆ 2ನೇ ಮನೆ ಬಂದು ರಂಧ್ರ ರಾಶಿ, ವೃಶ್ಚಿಕ ರಾಶಿ ಜೊತೆಗೆ ಜಲರಾಶಿ. ಹಾಗೆ ಜೊತೆಗೆ ಕುಜನು ಲಗ್ನಾಧಿಪತಿ ಶುಕ್ರನನ್ನು ಸಮೇತ ನೋಡೋದ್ರಿಂದ, ಅಂದ್ರೆ 8ನೇ ಮನೆಯಿಂದ ಕೂತ್ಕೊಂಡು 11ನೇ ಮನೆ, ಕುಜನ ದೃಷ್ಟಿ 4ನೇ ಮನೆ, 7ನೇ ಮನೆ, 8ನೇ ಬರುತ್ತೆ. ಅದೇ ಲಗ್ನಾಧಿಪತಿ 8ನೇ ಮನೆಯಿಂದ ಕೂತ್ಕೊಂಡು 11ನೇ ಮನೆಯನ್ನ ನೋಡುತ್ತೆ. ಇದರಿಂದ ವಿಷ ಪ್ರಯೋಗ ಮಾಡಿ ಮಾಂತ್ರಿಕರು ಆ ಪದಾರ್ಥವನ್ನು ಜಲದಲ್ಲಿ ಅಥವಾ ಕುಡಿಯುವ ಸ್ಥಾನ 2ನೇ ಮನೆ, ತಿನ್ನೋದು ಕುಡಿಯೋದೆಲ್ಲ ನಾವು ಜಾತಕದಲ್ಲಿ 2ನೇ ಮನೆಯನ್ನು ನೋಡ್ತೀವಿ. ಜಲರಾಶಿ ಆಗಿರೋದ್ರಿಂದ ಕುಡಿಯುವ ನೀರಿನಲ್ಲಿ ಸೇರಿಸಿ ಅದನ್ನ ಹಾಕಿದ್ದಾರೆ. ಹಾಗೇನೇನೆ ಈ ಲಗ್ನಕ್ಕೆ ಕುಜ ಬಂದು 2 ಮತ್ತು 7ನೇ ಅಧಿಪತಿಯಾಗಿ ಮಾರಕ ಸ್ಥಾನದಲ್ಲೇ 8ನೇ ಮನೆಯಲ್ಲಿ ಕೂತ್ಕೊಂಡು ಮರಣಕ್ಕೆ ಅಂದ್ರೆ ಅಕಸ್ಮಾತ್ ಅಥವಾ ಸಡನ್ ಆಗಿ ಒಂದು ಕಾರಣಕ್ಕೆ ಮಾರಣಕಾರಕ ಗ್ರಹ ಅಂತ ಇದ್ದಾಗ ಕೇತು ಜೊತೆ 8ನೇ ಮನೆಯಲ್ಲಿ ಆಯುಷ್ ಸ್ಥಾನದಲ್ಲಿ ಕೂತಿದ್ದಾನೆ. ಹಾಗಾಗಿ ಇವರಿಗೆ ಹಲವಾರು ಕಂಟಕಗಳು, ಹಲವಾರು ಆಯುಷ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರ್ತಾನೆ ಇದ್ರು ನಾವು ಪಾಪ ಆ ವ್ಯಕ್ತಿಯು ಬದುಕುಳಿತಾರೆ. ಕಾರಣ ಏನು ಅಂತಂದ್ರೆ ಅದನ್ನ ನಾವು ಕಾರಣವನ್ನು ಸಮೇತ ನಾವು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಲಗ್ನದಿಂದ 6ನೇ ಮನೆಯಲ್ಲಿ ಗುರು ತನ್ನ ವ್ಯಯಾಧಿಪತಿಯ ನಕ್ಷತ್ರದಲ್ಲಿ ಇದ್ರೂ ಸಮೇತ 5ನೇ ಮನೆಯಲ್ಲಿ ಶನಿಯ ದೃಷ್ಟಿಯ ವೀಕ್ಷಣೆ ಇದೆ. ಈ ವೀಕ್ಷಣೆಯಿಂದ ಶನಿ ಬಂದು ಕರ್ಮಕಾರಕ, ಗುರು ಬಂದು ಧರ್ಮಕಾರಕನಾಗ್ತಾನೆ. ಹಾಗಾಗಿ ಜೀವಕ್ಕೆ ಮತ್ತು ಆಯಸ್ಸಿಗೆ ಕಂಟಕ ಇಲ್ಲ. ಆದರೆ ಹಲವಾರು ರೀತಿಯ ಪ್ರೇತ ಬಾಧೆಗಳನ್ನ, ಅಭಿಚಾರಗಳನ್ನ, ಮಾಟ ಮಂತ್ರ ಕೈವಾಡದಿಂದ ಇವರು ಸಮಸ್ಯೆಗಳನ್ನು ಅನುಭವಿಸಿದ್ರು. ಹಾಗೇನೇನೆ 2ನೇ ಮನೆಯಲ್ಲಿ ರಾಹು ಇದ್ದಾನೆ. ಇದರಿಂದ ಏನೇ ಮೈಗೆ ಸೇರಿದ್ರೂ, ಗ್ರಹ ಚೇಷ್ಟೆ ಇದ್ರೂ ಗುರು ದೃಷ್ಟಿ ಇರೋದ್ರಿಂದ ಇವರಿಗೆ 9ನೇ ಮನೆಗೆ ಗುರು ದೃಷ್ಟಿ. ಮೀನದಿಂದ ಕೂತ್ಕೊಂಡು ಅದೇ ರಾಹುವನ್ನ ವೃಶ್ಚಿಕ ರಾಶಿಯಲ್ಲಿ ಇರುವಂತಹ ರಾಹು ನೋಡೋದ್ರಿಂದ ಇವರು ಏನೇ ಅನ್ನ ಆಹಾರಾದಿಗಳು ಸೇವಿಸಿದ್ರು ಆ ಗುರುವು ಅವರಿಗೆ ಒಂದು ದೃಷ್ಟಿಯನ್ನ ನೀಡಿರೋದ್ರಿಂದ ದೇಹಕ್ಕೆ ಏನೇ ಸಮಸ್ಯೆಗಳು ಬಂದ್ರೂ ಇಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹ ಒಂದು ಜೀವವನ್ನ ಕೊಟ್ಟಿದ್ದಾನೆ. ಹಾಗಾಗಿ ಜೊತೆಗೆ ಇನ್ನೊಂದೇನಾಗುತ್ತೆ ಅಂದ್ರೆ ಇವರ ಭಾವಕ್ಕೆ ರವಿ ಮತ್ತೆ ಶುಕ್ರರು ಕುಜನನ್ನ ನೋಡ್ತಾರೆ. ಜೊತೆಗೆ ಇವರು ಈ ಜನ್ಮದಲ್ಲೇ ಹುಟ್ಟಿ ಪ್ರೀತಿ ಮಾಡಿ ಹಲವಾರು ಹೆಣ್ಣಿಗೆ ಕಿರುಕುಳವನ್ನು ಸಮೇತ ಕೊಟ್ಟಿದ್ದಾರೆ. ಅದನ್ನು ಒಪ್ಕೊಂಡಿದ್ದಾರೆ. ಅವರು ಯಾವ ರೀತಿ ಕಿರುಕುಳ ಕೊಟ್ಟೆ, ಹೇಗೆ, ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ಜೊತೆಗೆ 8ನೇ ಮನೆಯಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ಗಾಳಿ ಸಂಚಾರದಲ್ಲಿ ಇರುವಂತಹ ಪ್ರೇತ ಇವರಿಗೆ ಭೂಮಿ ರಾಶಿಯಲ್ಲಿ ವೃಷಭ ರಾಶಿ ಬಂದು ಭೂರಾಶಿಯಾಗಿರುತ್ತೆ. ಅಂತಹ ಪ್ರೇತ ಭೂಮಿಯಲ್ಲಿ ಇವರ ಜಮೀನಿನಲ್ಲೇ ಈ ಪ್ರೇತ ಬಂದು ಸಂಚಾರ ಮಾಡ್ತಾ ಇರ್ತದೆ. ಹಾಗೇನೆ ಮನೆಗೆ ಬರೋದು ಹೋಗೋದು, ಮನೆಗೆ ಬರೋದು ಹೋಗುವಂಥದ್ದು ಈ ತರ ಇರುತ್ತೆ. ಹಾಗೆ ಕುಂಭಕ್ಕೆ ಅಂದ್ರೆ 8ನೇ ಮನೆಗೆ ಅಲ್ಲಿ ಬುಧ ಮತ್ತೆ ಶನಿಯ ಕಾಂಬಿನೇಷನ್ ಇರೋದ್ರಿಂದ ಇವರು ವಿದ್ಯಾವಂತರು, ಬುದ್ಧಿವಂತರು. ಆದ್ರೆ ಸರಿಯಾದ ಸಮಯಕ್ಕೆ ಇವರಿಗೆ ಯಾವ ರೀತಿ ನಿರ್ಧಾರವನ್ನ ಮಾಡಬೇಕು ಇದು ಯಾವುದು ಇವರಿಗೆ ಅಷ್ಟೊಂದು ತಲೆ ಓಡ್ತಾ ಇರಲಿಲ್ಲ. ಹಾಗೆ ಇಲ್ಲಿ ಬಂದು ಪ್ರೇತಕ್ಕೆ ಕಾರಕ ಗ್ರಹ ಅಂತ ತಗೊಂಡಾಗ ನಾವು ಕುಜ, ಶನಿ, ಮಾಂದಿಯನ್ನ ತಗೋತೀವಿ. ಮಾಂದಿ ಬಂದು ಇವರಿಗೆ ತುಲಾ ಲಗ್ನಕ್ಕೆ ಮಾಂದಿ ಬಂದು ಚಂದ್ರನ ಒಂದು ನಕ್ಷತ್ರದಲ್ಲಿದ್ದಾರೆ. ಹಾಗಾಗಿ ಚಂದ್ರನ ನಕ್ಷತ್ರ ಅಂತಂದಾಗ ಶ್ರವಣ ನಕ್ಷತ್ರ ನಾವು ಹೇಳ್ತೀವಿ. 6, 8, 12ರಲ್ಲಿ ಮಾಂದಿ ಇತ್ತು ಅಂದ್ರೆ ಪ್ರೇತ ಗ್ರಹ ಅಥವಾ ನೆಗೆಟಿವ್ ಎನರ್ಜೀಸು ಅಂತ ಹೇಳ್ತೀವಿ. ನೆಗೆಟಿವ್ ಎನರ್ಜಿ ಕಾಂಬಿನೇಷನ್ ಬೇರೆ, ಅದು ನನ್ನ ರಿಸರ್ಚ್ ಅಲ್ಲಿ. ಹಾಗೇನೆ ಚಂದ್ರನನ್ನ ಶನಿ ನೋಡ್ತು ಅಂದ್ರೆ ಪ್ರೇತ ಬಾಧೆ. ಇದರಿಂದ ಮಾನಸಿಕ ಕಿರಿಕಿರಿ, ಮಾನಸಿಕ ನೆಮ್ಮದಿ ಇಲ್ಲರದು, ಯಾವುದೇ ರೀತಿಯ ಒಂದು ನಿರ್ಧಾರಗಳನ್ನ ತಗೊಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಾಗೆ ಕುಜ ಬಂದು 8ನೇ ಭಾವದಲ್ಲಿ ಇರೋದ್ರಿಂದ ಇವರಿಗೆ ಪದೇ ಪದೇ ಅಪಘಾತಗಳಾಗುವಂಥದ್ದು, ಪದೇ ಪದೇ ಬೀಳುವಂಥದ್ದು ಇವೆಲ್ಲವೂ ಇರುತ್ತೆ. ಹಾಗೇನೆ ಚಂದ್ರ ಬಂದು ಇವರಿಗೆ 3ನೇ ಮನೆಯಲ್ಲಿ ಪೂರ್ವಾಷಾಢ ಅಂದ್ರೆ ಶುಕ್ರನ ನಕ್ಷತ್ರದಲ್ಲಿ ಇದ್ದಾರೆ. ಅಂದ್ರೆ
ಶುಕ್ರನ ನಕ್ಷತ್ರ, ಇವರಿಗೆ ಆಸೆ ಇದೆ, ಮದುವೆ ಆಗ್ಬೇಕು, ಆ ಥರ ಎಲ್ಲ ಆಸೆ ಇದೆ. ಆದರೆ ಮನಸ್ಸಿಗೆ ಆ ಥರ ಆಸೆ ಇದ್ರೂನು ಇಲ್ಲಿ ಈ ಪ್ರೇತ ಗ್ರಹ ಜೊತೆಗೆ ಸ್ತ್ರೀ ಗ್ರಹಗಳು ಏನಿದೆ ಇದೆಲ್ಲರ ಬಾಧಾಟದಿಂದ ಇವರು ಮದುವೆ ಜೀವನದಲ್ಲಿ ಹಲವಾರು ನೋವುಗಳನ್ನ ಅನುಭವಿಸಿದ್ರು. ಇಲ್ಲಿ ದೇವರ ಕಾಡಾಟ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು 7ನೇ ಮತ್ತೆ 12ನೇ ಮನೆಯನ್ನ ನಾವು ಸಮೇತ ನೋಡ್ತೀವಿ. ಇಲ್ಲಿ ಬಂದು ಗುರು, ಒಂದು ದೇವಕಾರಕ ಗುರು ಬಂದು 6ನೇ ಮನೆಯಲ್ಲಿ ಬುಧನ ನಕ್ಷತ್ರದಲ್ಲಿ 12ನೇ ಮನೆಯಲ್ಲಿ ನಿಂತು ನೋಡುವಂಥದ್ದು. ಜೊತೆಗೆ ಸಮಸಪ್ತಕದಲ್ಲಿ ಬುಧ ಮತ್ತು ಗುರುವಿನ ಕಾಂಬಿನೇಷನ್ ಅಲ್ಲಿ ಇದು ಬಂದು ದೇವರ ಕಾಡಾಟವು ಇವರಿಗಿದೆ. ಯಾಕೆಂದ್ರೆ ಇವರ ತಾಯಿಯು ಸಮೇತ ಬಂದು ತಾಯಿ ಅಂದ್ರೆ ಚಂದ್ರನಿಗೆ ಮುಂದೆ ಮಾಂದಿ, ಚಂದ್ರನ ಹಿಂದೆ ಬಂದು ರಾಹು. ಅದೇ ಚಂದ್ರನಿಗೆ ಕುಜನ ದೃಷ್ಟಿ, ತಾಯಿಗೂ ಪದೇ ಪದೇ ಅಪಘಾತಗಳಾಗೋದು, ತಾಯಿಗೂ ಮಾನಸಿಕ ಸೀಮಿತದಲ್ಲಿರೋದಿಲ್ಲ. ಜೊತೆಗೆ ಹಲವಾರು ಒಂದು ದೇವರಿಗೆ ಒಂದು ಏನು ದೈವದ ಹರಿಕೆ ಅಥವಾ ಏನಿದೆ ಈ ಹರಿಕೆಗಳನ್ನೆಲ್ಲ ಹೊತ್ತಿರುವಂಥದ್ದು. ಯಾವ ಹರಿಕೆಗಳನ್ನ ಸಮೇತ ಅವರು ಸರಿಯಾಗಿ ಸೇರಿಸಿರುವುದಿಲ್ಲ. ಹಾಗಾಗಿ ಗುರು ಬಂದು ಬುಧನ ನಕ್ಷತ್ರದಲ್ಲಿ ಇರೋದ್ರಿಂದ ದೇವರ ಕಾಡಾಟ. ಯಾಕಂದ್ರೆ ನಾವು ಎಷ್ಟೋ ಬಾರಿ ದೇವರಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೆಲ್ಲ ಹೇಳ್ಬಿಡ್ತೀವಿ, ಆದ್ರೆ ಯಾವುದನ್ನು ನಾವು ಕೊಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಸಮಸ್ಯೆಗಳ ರೂಪದಲ್ಲಿ ನಾವು ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರೇತ ಗ್ರಹ ಕುಜ ಅಂತ ಏನಿದ್ದಾನೆ ಅದೇ ಕುಜ ಬಂದು 8ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಅವರ ಜಮೀನಿನಲ್ಲೇ ಇದ್ದಂತಹ ಪ್ರೇತ ಇವರ ಮೈ ಹಿಡಿದಿದೆ. ಜೊತೆಗೆ ಇವರ ತಂದೆಯ ವಂಶದಿಂದ ಇವರಿಗೆ ಸಮಸ್ಯೆಗಳು ಆಗಿರುವಂಥದ್ದು ಅಂತ. ಹಾಗೇನೇನೆ ಈ ಜನ್ಮದಲ್ಲಿ ಇವರು ಎಷ್ಟೋ ಧಾರ್ಮಿಕವಾಗಿ ಸಮೇತ ಎಷ್ಟೋ ವೇದಾಂತ ನ್ಯಾಯ ನೀತಿ ಧರ್ಮವಾಗಿ ನಡೆದಿದ್ರು ಅವರಿಗೆ ಪರಿಹಾರವೇ ಆಗಿರಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ದೇವರ ಕಾಡಾಟವೂ ಇದೆ, ಪ್ರಾರಬ್ಧ ಕರ್ಮಗಳು ಸಮೇತ ಇವರಿಗೆ ಇದೆ. ಹಾಗಾಗಿ ಇದನ್ನ ನಾವು ನೋಡೋದಾದ್ರೆ ಇವರಿಗೆ ತುಂಬಾ ಕೋಪ, ತುಂಬಾ ಹಠ, ಜೊತೆಗೆ ನಂದೇ ನಡಿಬೇಕು, ನಾನೇ ನಡಿಬೇಕು, ಇದೆಲ್ಲವೂ ಇವರಲ್ಲಿ ಅತ್ಯಂತ ಹೇರಳವಾಗಿರುತ್ತೆ. ಹಾಗೇನೇನೆ ಇವರು ತುಂಬಾ ಯಾರೆಷ್ಟೇ ಬುದ್ಧಿವಂತರಾದ್ರೂ ಇವರು 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸಡನ್ ಆಗಿ ಒಳ್ಳೆಯ ಮಾತು ಆಡ್ತಾರೆ, ಇದ್ದಕ್ಕಿದ್ದಂಗೆ ಇನ್ನೊಂಥರ ಗಟ್ಟಿಯಾಗಿ ಮಾತು ಆಡ್ತಾರೆ. ಇಂತಹ ಸಂದರ್ಭದಲ್ಲಿ ಗಲಿಬಿಲಿಗೊಂಡು ಯಾರು ಸಮೇತ ಇವರ ಒಂದು ಸಹಾಯಕ್ಕೆ ಬರದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಇವರು ಹಲವಾರು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರುವಂಥದ್ದು ನೋಡಿದ್ದಾರೆ. ಜೊತೆಗೆ ನಿತ್ಯವೂ ಮನೆಯಲ್ಲಿ, ಯಾಕೆಂದ್ರೆ ಸಪ್ತಮಾಧಿಪತಿ ಅಂದ್ರೆ ಮದುವೆ ಆದ ನಂತರ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಯ್ತು. ಮದುವೆ ಆದ ಮೇಲೆ 7ನೇ ಮನೆಯನ್ನ ನಾವು ನೋಡ್ತೀವಿ, ಸಪ್ತಮಾಧಿಪತಿ 8ನೇ ಮನೆಯಲ್ಲಿದ್ದಾನೆ. 8 ಅಂದಾಗ ನಮಗೆ ನಷ್ಟವನ್ನು, ಶಾಪ ಇರುವಂಥದ್ದು ಇವೆಲ್ಲವೂ ತೋರಿಸುತ್ತೆ. ಅಲ್ಲಿ ಕುಜ ಮತ್ತೆ ಕೇತು ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾಂತ್ರಿಕ ಬಾಧೆಗಳು, ಜೊತೆಗೆ ಯಾರೋ ಕಳಿಸಿರುವಂತಹ ಆತ್ಮಗಳು ಸಮೇತ ಇವರಿಗೆ ಸಮಸ್ಯೆಯನ್ನ ಕೊಡುತ್ತೆ. ಇದರಿಂದ ಇವರು ಹಲವಾರು ಬಾರಿ ಜೀವನದಲ್ಲಿ ಜುಗುಪ್ಸೆಯನ್ನುಗೊಂಡಿದ್ದಾರೆ. ಜೊತೆಗೆ ವೈಮನಸ್ಸು, ಸಂಸಾರದಲ್ಲಿ ಸುಖ ಇಲ್ಲದೆ ಇರುವುದು, ಮದುವೆ ವಿಚಾರದಲ್ಲಿ ತುಂಬಾ ಕೋಪ, ತಿರಸ್ಕಾರ, ಮನೋಭಾವ, ವೈರಾಗ್ಯ, ವ್ಯಾಮೋಹ ಇದೆ. ಯಾಕಂದ್ರೆ ಚಂದ್ರ ಬಂದು ಶುಕ್ರನ ನಕ್ಷತ್ರದಲ್ಲಿ ಮನಸ್ಸಿದೆ, ಆದರೆ ಇವರಿಗೆ ವಿವಾಹಕ್ಕೆ ಮಾಡ್ಕೊಳ್ಳಕ್ಕೆ ಕಾರಣಕ್ಕೆ ಈ ದೇಹದಲ್ಲಿ ಇರುವಂತಹ ಅನ್ಯ ಆತ್ಮ, ಜೊತೆಗೆ ಹೊರಗಡೆ ಇರುವಂತಹ ಆತ್ಮವು ಸಮೇತ ಅವರಿಗೆ ತೊಂದರೆಯನ್ನ ಕೊಡ್ತಾ ಇತ್ತು. ಹಾಗಾಗಿ ಜೊತೆಗೆ ಇಂತಹ ಒಂದು ತುಲಾ ಲಗ್ನಕ್ಕೆ ಶನಿಯು 10ನೇ ಮನೆಯಲ್ಲಿ ಯೋಗಕಾರಕನಾಗಿ ಇದ್ಕೊಂಡು 7ನೇ ಭಾವವನ್ನ ನೋಡ್ತಾನೆ. ಜೊತೆಗೆ ಗುರುವು ಕಷ್ಟಪಟ್ಟು ವಿವಾಹವನ್ನ ಮಾಡಿಸಿದ್ರು ಈ ಜಾತಕರಿಗೆ ಸಂಸಾರದಲ್ಲಿ ಸುಖವನ್ನು ಕೊಡ್ಲಿಲ್ಲ. ಯಾಕೆಂದ್ರೆ ನಾ ಹೇಳ್ದೆ ಮಾಂತ್ರಿಕ ಬಾಧೆ, ಪ್ರೇತ ಗ್ರಹಗಳು ಅಂತ ಹೇಳ್ಕೊಂಡು. ಹಾಗಾಗಿ ಇವರು ಕನಸಿನಲ್ಲೇ ಎಲ್ಲವನ್ನು, ಮದುವೆ, ಮಕ್ಕಳು, ಈ ತರ ಎಲ್ಲವನ್ನು ನೋಡಿರುವಂಥದ್ದು. ಆದ್ರೆ ಮಕ್ಕಳು ಇದ್ದಾರೆ ಇವರಿಗೆ, ಆದ್ರೂ ಆ ಮದುವೆ ಜೀವನ ಅಂತ ಏನಿದೆ ಸುಖಮಯವಾಗಿ ಇರಲ್ಲ. ಜೊತೆಗೆ ಇವರಿಗೆ ಬಂದು ಚಂದ್ರ ದ್ವಿಸ್ವಭಾವ ರಾಶಿಯಲ್ಲಿ ಅಂದ್ರೆ ಧನುಸು ನಕ್ಷತ್ರ ಪೂರ್ವಾಷಾಢದಲ್ಲಿ ಇರೋದ್ರಿಂದ ಮನಸ್ಸು ಚಂಚಲವಾಗೋದು, ಅಜೇ ಮನಸ್ಸನ್ನ ಮಾಂತ್ರಿಕ ಗ್ರಹ ಜೊತೆಗೆ ಕೋಪ ಗ್ರಹ ಅಂತ ನಾವೇನ್ ಹೇಳ್ತೀವಿ, ಕುಜನನ್ನು ಶಾರ್ಟ್ ಟೆಂಪರ್ ಕುಜ ಬಂದು ಆ ಕುಜನು ಚಂದ್ರನನ್ನು ನೋಡೋದ್ರಿಂದ ಸ್ವಾಭಿಮಾನವಾಗಿದ್ರು ಒಮ್ಮೊಮ್ಮೆ ಅಹಂಕಾರ, ಉದ್ದಟತನ ಬರುವಂಥದ್ದು, ಮದುವೆ ಕಾರ್ಯ ಇನ್ನೇನಾಗ್ಬೇಕು ನಿಂತು ಹೋಗೋದು, ವೈರಾಗ್ಯವನ್ನು ತಂದು ಕೊಡುವಂಥದ್ದು, ಇವರಿಗಿಷ್ಟ ಆದ್ರೆ ಮನೆಯವ್ರಿಗಿಷ್ಟ ಆಗಲ್ಲ, ಈ ತರ ಎಲ್ಲ ಸುಮಾರು ಒಂದು ಸಮಸ್ಯೆಗಳನ್ನ ಒಡ್ಕೊಂಡು ಅವರು ತನ್ನ ಜೀವನದಲ್ಲಿ ಬಂದಿರುವಂಥದ್ದು. ಆದ್ರೆ ಇವತ್ತಿನ ದಿನ ಪ್ರತಿ ಒಂದು ಸಮಯದಲ್ಲಿ ಆರೋಗ್ಯದ ಸಮಸ್ಯೆ ಅವರಿಗೆ ಮೂಡಿ
ಮೂಡಿರ್ತದೆ. ಹಾಗೆ ಚಂದ್ರನು ಬಂದು ಅಗ್ನಿ ಸ್ಥಾನದಲ್ಲಿರೋದ್ರಿಂದ, ಕುಜನೂ ಬಂದು ಅಗ್ನಿ ಗ್ರಹ ಆಗಿರೋದ್ರಿಂದ, ಶುಕ್ರನ ರಾಶಿಯಲ್ಲಿ ಇರೋದ್ರಿಂದ ಮನಸ್ಸಿನ ಒಳಗಡೆನೇ ಕುದೀತಾ ಇರುತ್ತೆ. ಇವರಿಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ನನ್ನ ಜೊತೆ ಯಾರೋ ಬಂದು ಫಿಸಿಕಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡ್ರು ಯಾರೂ ನಂಬಲ್ಲ. ಯಾಕೆ ಅಂತಂದ್ರೆ ಫಿಸಿಕಲಿ ಇಂದಾಗ 10ನೇ ಭಾವದಿಂದ ಕೂತ್ಕೊಂಡು 12ನೇ ಭಾವವನ್ನ ಶನಿಯನ್ನು ನೋಡ್ತಾ ಇದ್ದಾನೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಾಂದಿ ಸುಖಸ್ಥಾನದಲ್ಲಿ ಕೂತ್ಕೊಂಡು ಇವರಿಗೆ ವೈವಾಹಿಕ ಸುಖವನ್ನ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ಬೇರೆ ಇನ್ನೊಂದು ನೆಗೆಟಿವ್ ಎನರ್ಜಿ ಇವರ ಜೊತೆ ಸೇರೋದು ಇವರಿಗೆ ಗೊತ್ತಾಗ್ತಾ ಇದೆ. ಆದರೆ ಇವರಿಗೆ ಯಾವುದೇ ರೀತಿಯಾದಂತಹ ಏನು ಹೇಳ್ಕೋಬೇಕು, ಯಾಕಂದ್ರೆ ಒಂದು ಒಳ್ಳೆ ಉನ್ನತ ಸರ್ಕಾರಿ ಸ್ಥಾನದಲ್ಲಿದ್ದಾರೆ, ಆದರೆ ಹೇಗೆ ಹೇಳ್ಕೋಬೇಕು ಏನು ಇದು ಯಾವುದನ್ನು ಗೊತ್ತಾಗಲ್ಲ. ಒಂದೊಂದ್ಸತಿ ಮೂಸುಂಡಿ ತರ ಕೂತ್ಕೊಳ್ಳೋದು, ಏನೋ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕೋತಾರೆ. ಒಂಥರ ವಿವಾಹ ಜೀವನದಲ್ಲಿ ತುಂಬಾ ನೋವಿದೆ, ಮಕ್ಕಳಿದ್ರು ಮಕ್ಕಳ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಒಂಥರ ಸದಾ ಕೊರಗಿನ ಒಂದು ಜಾತಕ. ಹಾಗೇನೇನೆ ಇವರ ಮಾತೃಸ್ಥಾನಕ್ಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಮಾಂದಿ ಇರೋದ್ರಿಂದ, ಅದೇ ಮಾಂದಿಯನ್ನ ಶನಿ ಗ್ರಹ ನೋಡೋದ್ರಿಂದ ಇವರಿಗೆ ಅತ್ಯಂತ ಈ ವ್ಯಕ್ತಿಯ ಜಾತಕನಿಂದ ತಾಯಿಗೂ ಅಷ್ಟೇ ನೋವು. ಹಾಗಾಗಿ ತಾಯಿಯು ಹಲವಾರು ಒಂದು ಪಾರಾಯಣಗಳನ್ನ ಮಾಡೋದು, ಜೊತೆಗೆ ಒಂದು ಊರು ಬಿಟ್ಟು, ಯಾರೋ ಹೇಳಿದ್ರಂತೆ ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ನೀವು ಬದುಕಿ, ಆಗ ನಿಮ್ಗೆ ಯಾರು ಮಾಂತ್ರಿಕತೆಯನ್ನು ಮಾಡಲ್ಲ ಅಂತ. ಖಂಡಿತ ಇರ್ಬೋದು, ಮಾಂತ್ರಿಕತೆನ ಎಲ್ಲೇ ಇದ್ರು ಮಾಡ್ತಾರೆ. ಆದ್ರೆ ಆ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಈ ವ್ಯಕ್ತಿ ಯಾವುದೇ ಜಾಗಕ್ಕೆ ಹೋದ್ರು ಅದು ಹೋಗ್ಲೇಬೇಕು ತಾನೆ, ದೇಹದ ಮುಖಾಂತರ ಅಥವಾ ಇವರ ಜಮೀನಲ್ಲಿ ಇದ್ರು ಅದು ಆ ಕನೆಕ್ಟಿವಿಟಿನ ತಗೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವೊಂದೊಂದು ನಕಾರಾತ್ಮಕ ಶಕ್ತಿ ದೇಹದ ಒಳಗಡೆನೂ ಬರುತ್ತೆ, ಕೆಲವು ದೇಹದ ಹೊರಗಡೆನೂ ಬರುತ್ತೆ. ಆದ್ರೆ ಕೆಲವು ಒಳಗಡೆನೆ ಕಳ್ಳನ ರೀತಿ ಚಕ್ರದಲ್ಲೇ ಕೂತ್ಕೊಂಡಿರುತ್ತೆ ಅಂತ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೇನೇನೆ ಇವರಿಗೆ ಬಂದು ಸ್ತ್ರೀಯು ಸಮೇತ ಪೀಡಿಸ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ಅದೇ ಅಷ್ಟಮ ಭಾವದಿಂದ ನಮ್ಗೆ ನಾವು ಬಾಧಕ ಸ್ಥಾನಕ್ಕೆ ಕುಜ, ಕೇತು, ಶುಕ್ರ, ರವಿಯ ಒಂದು ದೃಷ್ಟಿ ಇರೋದ್ರಿಂದ ಇವರಿಗೆ ಮಾತೃಸ್ವರೂಪಿಣಿ ಅಂತಂದ್ರೆ ವಯಸ್ಸಿನಲ್ಲಿ ದೊಡ್ಡವರು, ಜೊತೆಗೆ ತುಂಬಾ ಚೆನ್ನಾಗಿರುವಂತ ಹೆಣ್ಮಗಳು, ಇವರೆಲ್ಲರೂ ಒಂಥರ ಅವರಿಗೆ ವಶೀಕರಣ ಮಾಡಿರುವಂಥದ್ದು, ಒಂಥರ ಮಾರಣ ಕ್ರಿಯೆಯನ್ನು ಮಾಡಿಸಿ ಇವರಿಗೆ ಒಂದು ಹಿಂಸೆಯನ್ನು ಕೊಟ್ಟು, ಜೊತೆಗೆ ಇವರ ಆಸ್ತಿಯನ್ನು ಹೊಡೆದು ಇವರ ಸಂಬಳವನ್ನು ಹೊಡೆಯುವಂತಹ ಒಂದು ಪ್ರಚೋದನೆಯನ್ನು ಸಮೇತ ಮಾಡಿದ್ರು. ಹಾಗಾಗ ಇವರಿಗೆ ಸ್ತ್ರೀಯರು ಬಂದು ಕಾಡ್ತಾ ಇರ್ತಾರೆ. ಪ್ರೇತಕಾರಕರು ಅಂತಂದಾಗ ನಾವು ಶನಿ ಮತ್ತೆ ರಾಹುವನ್ನ ಸಮೇತ ನಾವು ತಗೋತೀವಿ. ಅದೇ ಶನಿ ಬಂದು ಪ್ರೇತಕಾರಕನಾಗಿ 12ನೆಯ ಮನೆಯ ದೃಷ್ಟಿ ಸಮೇತ ಇವರಿಗೆ ಇರೋದ್ರಿಂದ ಶನಿ ದೃಷ್ಟಿ ಬಿಡಿದ್ರು ನಮಗೆ ಅಂತಹ ಪ್ರೇತಗಳು ಮೈ ಹಿಡಿಯುತ್ತೆ. ಪಾಪ ಇವರಿಗೆ ಎಲ್ಲರೂ ನಿಮಗೆ ಸಾಡೆ ಸಾತಿ ನಡೀತಾ ಇದೆ ಈಗ, ಯಾಕಂದ್ರೆ ಧನಸು ರಾಶಿ ಅವ್ರದ್ದು. ಪಾಪ ಸಾಡೆ ಸಾತಿ ಅಂತೇಳಿ ಇವರಿಗೆ ಹಲವಾರು ಜನ ಸಾಡೆ ಸಾತಿಯ ಪ್ರಯೋಗಗಳನ್ನ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಆದರೆ ಈ ಸಾಡೆ ಸಾತಿಯ ಸ್ವಾಮಿಯು ಅವರಿಗೆ ತೋರಿಸ್ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ, ನೋಡು ನಿನ್ನ ಮೈಯಲ್ಲಿ ಇರುವಂಥದ್ದು ನಾನು ಕಳಿಸಿರುವಂಥದ್ದೇ ಅಂತ. ಯಾಕಂದ್ರೆ ಪ್ರತಿಯೊಂದು ಪ್ರೇತವು ಮೈ ಮಿಡಬೇಕಾದ್ರೆ ನಮಗೆ ಆ ಸ್ವಾಮಿಯು ಆ ಗ್ರಹಕ್ಕೆ ಹೇಳ್ಬೇಕು ಅಥವಾ ಆ ಪ್ರೇತಕ್ಕೆ ಹೇಳ್ಬೇಕು, ಹೋಗಿ ನೀನ್ ಹಿಡಿ ಅಂತ ಅಂದ್ರೆ ಮಾತ್ರ, ಆಜ್ಞೆ ಮಾಡಿದ್ರೆ ಮಾತ್ರ ಅದು ಆ ಗ್ರಹವು ನಮ್ಮ ಮೈ ಸೇರುತ್ತೆ. ಜೊತೆಗೆ ಇನ್ನೊಂದು ಗ್ರಹ ಏನಾದ್ರೂ ಮೈ ಬಿಟ್ಟು ಹೋಗ್ಬೇಕಾದಂತಹ ಸಂದರ್ಭದಲ್ಲೂ ಸಮೇತ ಆ ಗ್ರಹಗಳ ಚೇಷ್ಟೆ, ಇದನ್ನೇ ನಾವು ಚೇಷ್ಟೆ ಅಂತಾನು ಹೇಳ್ತೀವಿ. ಈ ಸ್ವಾಮಿಯು ಹೇಳಿದ್ರೆ ಮಾತ್ರ ಆ ಗ್ರಹ ಮೈ ಹಿಡಿಯೋದು, ಆ ಸ್ವಾಮಿಯಿಂದ ಆರ್ಡರ್ ಆದ್ರೆ ಮಾತ್ರ ಆ ಗ್ರಹ ಮೈ ಬಿಡುವುದು. ಹಾಗಾಗಿ ಶನಿಯು ಪ್ರೇತ ಬಾಧೆಯನ್ನು ಕೊಟ್ಟು ಪ್ರೇತ ಹಿಂಸೆಗೆ ಆವಾಹನಕಾರಕನು ಆಗಿದ್ದಾನೆ. ಹಾಗಾಗಿ ಇದೆಲ್ಲವೂ ಒಂದು ಏನು ಪೈಶಾಚಿಕವಾಗಿ ಮಾರಣಾಂತಿಕವಾದಂತಹ ಒಂದು ಹಲ್ಲೆ ಅಥವಾ ಗ್ರಹ ಪ್ರೇತ. ಈ ತರ ಕುಜ ಅಂತ ಹೇಳಿದಾಗ ಒಂದು ಅಪಮೃತ್ಯುಕಾರಕ ಅಥವಾ ಅಕಾಲವಾಗಿ ಮರಣ ಹೊಂದಿರುವಂಥದ್ದು ಅಥವಾ ಅಪಮೃತ್ಯುವಾಗಿ ಜೀವ ಹೋಗಿರುವಂತಹ ಒಂದು ಆತ್ಮವನ್ನ ಸಮೇತ ದೇಹದಲ್ಲಿ ಜಲರಾಶಿಯ ಮುಖಾಂತರ ಸೇರಿಸಿದ್ದಾರೆ ಅಂತ ನಾನು ಫಸ್ಟಲ್ಲೇ ಹೇಳಿದೆ. ಹಾಗಾಗಿ ಇವರು ಪರಿಹಾರಗಳನ್ನ ಅತ್ಯಂತ ಸೂಕ್ತವಾಗಿ ದೀರ್ಘಕಾಲದವರೆಗೆ ಖಂಡಿತವಾಗ್ಲೂ ಇವರು ಮಾಡಿಕೊಂಡ್ರೆ ಇವರಿಗೆ ಆರೋಗ್ಯವೂ ಸರಿಯಾಗುತ್ತೆ, ಜೊತೆಗೆ ಮೈಯಲ್ಲಿ ಇರುವಂತಹ ಪ್ರೇತ ಶಕ್ತಿಯು ಸಮೇತ ಬಿಟ್ಟೋಗುತ್ತೆ. ಇವರಿಗೆ ಸರ್ಕಾರಿ ಕೆಲಸ ಒಂದೇನೇನೆ ಇವರಿಗೆ ಆಧಾರ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ 10ನೇ ಮನೆಯಲ್ಲಿ ಶನಿ ಸರ್ಕಾರಿ ಕಾರಕ ಗ್ರಹ, ರವಿ ಜೊತೆ ಬಲಿಷ್ಠ ಅಂತ ಹೇಳ್ತೀನಿ. ಅದರಿಂದ ಒಂದು ಸರ್ಕಾರಿ ಸ್ಥಾನದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. 11ನೇ ಮನೆಯಲ್ಲಿ ರವಿ ಮತ್ತೆ ಶುಕ್ರ, ಅಲ್ಲಿ ಆಫೀಸಿನಲ್ಲೂ ಕಾಡಾಟ ಇವರಿಗೆ ಒಂದು ಹೆಂಗಸಿಂದ.
ಸೊ ಇದೆಲ್ಲ ಬೇಡ, ಬಟ್ ಆದ್ರೂ ಹೇಳಿದ್ದು ಅಷ್ಟೇನೇನೆ. ಸೊ ಇದೇನಾಗುತ್ತೆ ಅಂತಂದ್ರೆ, ಇಂಥ ಒಂದು ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಆದರೆ, ಒಳ್ಳೆಯ ಉತ್ತಮ ಸ್ಥಾನ ಮಾನ ಎಲ್ಲ ಇತ್ತು, ಆದರೆ ಕಾರಣಾಂತರದಿಂದ ಇವರಿಗೆ ಒಂದು ಸ್ಥಾನ ಮಾನ ಎಲ್ಲವೂ ಕೈ ತಪ್ಪೋಗಿದೆ. ಯಾಕೆಂದ್ರೆ ಒಂದು ಮಾಂತ್ರಿಕ ಬಾಧೆ, ಎರಡನೇದು ಬಂದು ಮಜ್ಜಿಡು ಕ್ರಿಯೆ, ಮೂರನೇದು ಬಂದು ದೇಹದಲ್ಲೇ ಪ್ರೇತ ಬಾಧೆ, ನಾಲ್ಕನೇದು ಬಂದು ಅನ್ಯ ಪ್ರೇತ ದೇಹದಿಂದ ಸುತ್ತುವರೆದು ಯಾರೋ ಮಾಡಿಸಿ ಕಳಿಸಿರುವಂತಹ ಪ್ರೇತವು ಸಮೇತ ಇವರಿಗೆ ಸಮಸ್ಯೆಯನ್ನು ಕೊಡೋದ್ರಿಂದ ಇವರಿಗೆ ಏನಾಗಿದೆ ಅಂತಂದ್ರೆ ವೃತ್ತಿಯಲ್ಲೂ ಸಮೇತ ಅವರಿಗೆ ಸಮಸ್ಯೆಗಳು ಬಂದು ಸ್ವಲ್ಪ ಸಮಯಗಳ ಅಂತಂದ್ರೆ 8 ರಿಂದ 10 ತಿಂಗಳ ಕಾಲ ಇವರು ಆ ಹುದ್ದೆಯನ್ನು ಸಮೇತ ಕಳ್ಕೊಂಡಿದ್ರು. ಯಾಕಾಗಿ ಇವರು ಕೋಪಿಷ್ಟ್ರು ಆಗಿದ್ರು, ಜೊತೆಗೆ ದುಷ್ಟಗ್ರಹ ಪೀಡೆ, ಶಾಂತಿ ಮನೆ 4ನೇ ಮನೆಯಲ್ಲೇ ಮಾಂದಿ, 2ನೇ ಮನೆಯಲ್ಲೇನೆ ರಾಹು. ಯಾಕಂದ್ರೆ ಮಾಂತ್ರಿಕ ಗ್ರಹಗಳಿಂದ ಪದೇ ಪದೇ ಮನೆಗೆ ಕಳಿಸಿದಾಗ ಏನಾಗುತ್ತೆ, ಮನೆಯಲ್ಲಿ ನೆಮ್ಮದಿನೇ ಇರಲ್ಲ, ಆ ಮನೆಯ ವಾತಾವರಣನೇ ಕಲುಷಿತಗೊಂಡುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಇವರ ಭೂಮಿ ಮನೆ ಈ ತರ ಎಲ್ಲನೂ ಒಂಥರ ಕಲಹದಲ್ಲೇ ಇರುವಂಥದ್ದು. ಜೊತೆಗೆ ಕುಜ ಬಂದು ರಕ್ತಕ್ಕೆ ಕಾರಕನಾಗ್ತಾನೆ, ಜೊತೆಗೆ ಇವರಿಗೆ ರಕ್ತನೂ ಸಮೇತ ಕೆಟ್ಟು ಹೋಗಿ ಶರೀರದಲ್ಲಿ ಅಸ್ವಸ್ಥತೆಗಳು ಉಂಟಾಗಿ, ಜೊತೆಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಉಂಟಾಗಿರುತ್ತೆ. ಜೊತೆಗೆ ಕುಜ 8ನೇ ಮನೆಯಿಂದ ಹಲವಾರು ಅಪಘಾತಗಳು, ಬೀಳೋದು ಏಳೋದು, ಪದೇ ಪದೇ ಅಂಗಾಂಗಗಳ ತೊಂದರೆಗಳಾಗೋದು, ಅದೆಲ್ಲವೂ ಇವರ ಜೀವನದಲ್ಲಿ ಆಗಿದೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇದಕ್ಕೆ ಏನು ಕಾರಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ಹೇಳಿದೆ, ಲಗ್ನಕ್ಕೆ 11ನೇ ಭಾವದಲ್ಲಿ ರವಿ ಮತ್ತೆ ಶುಕ್ರ ಇರೋದ್ರಿಂದ ತಂದೆಯ ವಂಶಸ್ಥರಿಂದ, ಯಾಕಂದ್ರೆ ತುಲಾ ಲಗ್ನಕ್ಕೆ ಬಾಧಕ ಸ್ಥಾನ ಅಂದಾಗ 11ನೇ ಮನೆ ಆಗುತ್ತೆ, ಅಲ್ಲಿ ರವಿ ಮತ್ತೆ ಶುಕ್ರನ ಕಾಂಬಿನೇಷನ್ ಇದೆ. ಇಲ್ಲಿ ಬಂದು ತಂದೆಯ ವಂಶದ ಸ್ತ್ರೀ ಕಡೆಯಿಂದ ಈ ಸಮಸ್ಯೆಗಳು ಉಂಟಾಗಿದೆ. ಅದರ ಜೊತೆಗೆ ಬಾಧಕ ಸ್ಥಾನ ಅಂತಂದಾಗ ನಾವು ಸಿಂಹದಲ್ಲಿ ಚಂದ್ರ ಕುಜ ಶನಿ ನಾವು ನವಾಂಶದಲ್ಲೂ ನೋಡಿದಾಗ ಇದೇ ಬರುತ್ತೆ. ಹಾಗಾಗಿ ಶುಕ್ರ ಶನಿಯನ್ನು ನೋಡೋದ್ರಿಂದ ಸ್ತ್ರೀ ಶಾಪವು ಸಮೇತ ಬಂದಿದೆ. ಹಾಗಾಗಿ ಇವರಿಗೆ ಏನಾಗುತ್ತೆ ಅಂದ್ರೆ ಪದೇ ಪದೇ ರಾಹು 2ನೇ ಮನೆಯಲ್ಲಿ ಕೂತ್ಕೊಂಡು ಇವರ ಆಹಾರ ಏನು ಸೇವಿಸ್ತಾರೆ ಅದರಲ್ಲಿ ಪ್ರತಿ ಬಾರಿ ಒಂದೇನು ಟಾಕ್ಸಿಕ್ ಅನ್ನ ಜಾಸ್ತಿ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು, ಹಾಗಾಗಿ ಎಷ್ಟೇ ನೀರು ಕುಡಿದ್ರು ನೀರು ಕಮ್ಮಿಯಾಗಿ ದೇಹ ಒಣಗೋದು, ಮಂಕಾಗೋದು, ನೆನಪಿನ ಶಕ್ತಿ ಹೋಗುವಂಥದ್ದು, ಹಾಗೆ ಜಾತಕರಿಗೆ ಗಂಟ್ಲು ಒಣಗುವಂಥದ್ದು, ಕಫ ಬರುವಂಥದ್ದು, ಕೆಮ್ಮು ಬರುವಂಥದ್ದು ಇವೆಲ್ಲವೂ ಆಗಿದೆ. ಜೊತೆಗೆ ಇವರಿಗೆ ಏನ್ ಹೇಳ್ತೀವಿ ವಿದುರ ಯೋಗನೂ ಇತ್ತು. ಅಂತಹ ವಿದುರ ಯೋಗದಲ್ಲಿ 2-3 ಬಾರಿ ಎಂಗೇಜ್ಮೆಂಟ್ ಆಗೋದು, ಕ್ಯಾನ್ಸಲ್ ಆಗೋದು, ಮತ್ತೆ ಇದಾಗೋದು, ಕ್ಯಾನ್ಸಲ್. ಯಾಕಂದ್ರೆ ಎಷ್ಟೋ ಬಾರಿ ಈ ತರ ಆದಾಗ ನಮಗೆ ಯಾರೋ ಮಾಡಿಸಿ ಕಳಿಸಿದಂತಹ ಸಂದರ್ಭದಲ್ಲಿ ನಮಗೆ ಇವೆಲ್ಲವೂ ಉಂಟಾಗುತ್ತೆ ಅಂತ ಹೇಳ್ತೀವಿ. ಹಾಗೇನೇನೆ ಹಲವಾರು ಕ್ಷೇತ್ರಗಳ ದರ್ಶನವನ್ನ ಮಾಡಿದ್ದಾರೆ, ಕೆಲವಾರು ದೇವತಾ ಒಂದು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಜೊತೆಗೆ ನಾವು ಹೇಳ್ತೀವಲ್ಲ ನದಿ ಸ್ಥಾನಗಳನ್ನು ಸಮೇತ ಇವರು ಮಾಡಿದ್ದಾರೆ. ಆದ್ರೆ ಹೇಗೋ ಅವರ ಜೀವನ, ನಾನು ಹೇಳಿದೆ, ಗುರುವು ಶನಿಯನ್ನು ನೋಡೋದಿಲ್ಲ, ಧರ್ಮ ಕರ್ಮಾಧಿಪತಿಯ ಯೋಗದಿಂದ ಇವರು ಏನು ಆ ಗುರುವಿನ ಒಂದು ದೈವದ ಆರಾಧನೆಯ ಮುಖಾಂತರ ನಡ್ಕೊಂಡು ಬಂದಿದ್ದಾರೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಹಾಸಿಗೆ ಹಿಡಿದಂತಹ ಸಂದರ್ಭಗಳು ಅವರ ಜೀವನದಲ್ಲಿ ಬಂದಿತ್ತು. ಅದಾದ ನಂತರ ಇವರು ಪ್ರೇತಬಾಧೆ ನಿವಾರಣೆ ಹೇಗ್ ಮಾಡ್ಬೇಕು, ದೇಹದಿಂದ ನಕಾರಾತ್ಮಕ ಶಕ್ತಿಗಳನ್ನ ಹೇಗೆ ಮಾಡ್ಕೋಬೇಕು, ಯಾಕಂದ್ರೆ ಈಗ 50 ವರ್ಷ, ಈಗ ಇನ್ನು 50-52 ವರ್ಷ ಇನ್ನೂ ಹಾಗೆ ಬಿಟ್ಕೊಂಡ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಹಲವಾರು ಬಾರಿ ಅವರ ಕುಲದೇವರಿಗೆ, ಯಾಕಂದ್ರೆ ಕುಲದೇವರ ಕಾಡಾಟನೂ ಇದೆ ಅಂತ ನಾನು ಹೇಳಿದೆ. ಯಾಕಂದ್ರೆ 7-12ರ ಕಾಂಬಿನೇಷನ್ ಅಂತ ಹೇಳಿದಾಗ ಅದೇ ಗುರು 12ನೇ ಮನೆಯ ನಕ್ಷತ್ರ, 12ನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಕೂತಿದ್ದು ಸಮಸಪ್ತಕದಲ್ಲಿ, ಈ ಕಡೆ ಬುಧನಿಗೂ ಗುರುನು ಅಪೋಸಿಟ್ ಪ್ಲಾನೆಟ್ಸು 7 ಮತ್ತು 12ರಲ್ಲಿ. ಹಾಗಾಗಿ ಇಂಥ ಜಾತಕರಿಗೆ ದೇವರು ಸಮೇತ ಒಮ್ಮೊಮ್ಮೆ ಕೈ ಬಿಟ್ಬಿಡ್ತಾನೆ, ನೋಡೋಣ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವರಿಗೆ 7.5 ಮಾತ್ರ ಅಂತ ಇವ್ರು ಅನ್ಕೊಂಡಿದ್ರಂತೆ, ಆದ್ರೆ ನನಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತೇ ಇಲ್ಲ ಪಾಪ ಆ ವ್ಯಕ್ತಿಗೆ. ಹಾಗಾಗಿ ಇದನ್ನ ನಾವು ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಹೋಮದ ಮುಖಾಂತರ, ಹವನಗಳ ಮುಖಾಂತರ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು. ಯಾಕೆಂದ್ರೆ ಇಂತಹ ಒಂದು ಜಾತಕವನ್ನ ನಾವು ಪ್ರಿಡಿಕ್ಷನ್ ಮಾಡೋದಾಗ್ಲಿ, ಅಂತಹ ವ್ಯಕ್ತಿಗಳು ನಮ್ಮ ಮುಂದೆ ಬಂದ್ರೂ ಅಷ್ಟೇ ನಾವೇ ಒಂಥರ ಮಂಕಾಗುವಂಥದ್ದು, ನಮಗೂ ಹಾಕ್ಲಿಕ್ಕೆ ಬರುವಂಥದ್ದು, ಸುಸ್ತು ಬರುವಂಥದ್ದು, ತಲೆನೋವು ಬರುವಂಥದ್ದು, ನಾವು ನಮ್ಮ ಮನೆಯವ್ರ ಜೊತೆ ಕಿರಿಕಿರಿ ಮಾಡೋದು, ಅಥವಾ ಇನ್ನೊಬ್ರು ಯಾರೋ ನೆಕ್ಸ್ಟ್ ಕ್ಲೈಂಟ್ಸ್ ಇತ್ತು ಅಂತಂದ್ರೆ ನಾವು ಅವರ ಮೇಲೆ ಇದಾಗೋದು. ಯಾಕಂದ್ರೆ ಅಷ್ಟೆಲ್ಲ ಕೆಲವೆಲ್ಲ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಷ್ಟು ಕಿರಿಕಿರಿಯನ್ನ ಸಮೇತ
ನಮ್ಮಗಳ ಅಂದ್ರೆ ಅವರಿಂದ ನಮ್ಮ ಮುಖಾಂತರದಿಂದ ಇನ್ನೊಬ್ಬ ವ್ಯಕ್ತಿಗೂ ಮಾಡಿಸುತ್ತೆ. ಹಾಗೇನೇನೆ ಯಾರು ಈ ತರ ಜಾತಕಗಳನ್ನ ಅಂದ್ರೆ ಒಂದು ನೆಗೆಟಿವ್ ಎನರ್ಜಿ ಇದೆ ಅಥವಾ ಒಂದು ಮಾಂತ್ರಿಕ ಬಾಧೆ ಇದೆ ಅಥವಾ ಮದ್ದಿಡು ಕ್ರಿಯೆ ಆಗಿದೆ, ಈ ತರ ವಿಚಾರಗಳನ್ನ ನೇರವಾಗಿ ಹೇಳುವಂಥವ್ರು ಅಪರೂಪ. ಹೇಳ್ಬಹುದು, ನಾನು ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಪ್ರತಿಯೊಂದಕ್ಕೂ ಜಾತಕಗಳಿಗೆ ಇಂತಿಂತ ಭಾವದ ವಿಶ್ಲೇಷಣೆಯನ್ನ ಕೊಟ್ಕೊಂಡು ಹೇಳುವಂಥದ್ದು ಅಪರೂಪ. ಹಾಗಾಗಿ ಇಲ್ಲಿ ನಾನು ಪ್ರತಿಯೊಂದನ್ನು ವಿವರವಾಗಿ ಹೇಳ್ಬೋದು. ಇವರು ಎಷ್ಟು ವರ್ಷಗಳಿಂದ ಪರಿಹಾರ ಮಾಡಿದ್ರು, ಯಾಕೆ ಇವರಿಗೆ ಪರಿಹಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದೇ ಕಾರಣಕ್ಕಂದ್ರೆ ನಮಗೆ ಒಂದು 9ನೇ ಮನೆ ಅಂತ ನಾವು ನೋಡ್ತೀವಿ. ಅಂತಹ 9ನೇ ಮನೆಯನ್ನ ನಾವು ಅಂತಹ ಒಂದು 9ನೇ ಮನೆಯ ಅಧಿಪತಿ 12ನೇ ಭಾವದಲ್ಲಿದ್ದಾನೆ. 12ನೇ ಭಾವದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜೀವನದ ಮುಕ್ಕಾಲು ಆಯಸ್ಸೆ ಕಳೆದೇ ಹೋಗ್ಬಿಡುತ್ತೆ. ಅರ್ಧ ಆಯಸ್ಸೆ ಆಯ್ತಾ ಈಗ 15ದಾಗ. ಅದೇ 9ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ ಬಂದು ತನ್ನ ಸ್ವಸ್ಥಾನದಲ್ಲಿ 12ನೇ ಮನೆಯಲ್ಲಿ ಕುಜನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ, ಅಂದ್ರೆ ಚಿತ್ತಾ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಅಂದ್ರೆ ಮಾಂತ್ರಿಕ ಗ್ರಹ ಅಥವಾ ಪ್ರೇತಕಾರಕ ಗ್ರಹ ಅಂತ ನಾವ್ ಏನ್ ಹೇಳ್ತೀವಿ, ಅಂತಹ ಗ್ರಹದ ನಕ್ಷತ್ರದಲ್ಲಿ ಈ ವ್ಯಕ್ತಿಯ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಇವರಿಗೆ ಭಾಗ್ಯದ ಬಾಗಿಲು ಸಮೇತ ತೆಗಿಲಿಕ್ಕೆ ಎಷ್ಟು ಸಲ ಬೇಕಾಯ್ತು ನೋಡಿ. ಎಷ್ಟೋ ಸಾರಿ ಹೋಮ ಹವನಗಳು ಜಪ ತಪಗಳು ಮಾಡಿದ್ರು. ಪಾಪ ಇವ್ರಿಗೆ ಎಲ್ಲರೂ ಹೇಳಿದ್ದು, ನಿಮಗೆ 7.5 ಶನಿ ಶಾಂತಿ ಮಾಡಿಸಿ. ಯಾರೋ ಮಾಡಿಸಿದರೆ ಓಕೆ, ಏನ್ ಮಾಡಿಸಿದರೆ, ಯಾವುದರ ಮುಖಾಂತರ ಮಾಡಿಸಿದರೆ, ಇದು ದೇಹಕ್ಕೆ ಏನು ನೀರಿನ ಮುಖಾಂತರ ಹಾಕಿದಾರ ಅಥವಾ ಹಾಲಿನ ಇದೆಲ್ಲ ನಾವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಬಂದು ವೃಶ್ಚಿಕ ರಾಶಿ ಬಂದು ಜಲರಾಶಿ, ರಂಧ್ರ ರಾಶಿ. ರಂಧ್ರ ಅಂದಾಗ ತುಂಬಾ ಆಳವಾಗಿ ಹೋದಾಗ್ಲೇ ನಾವು ಗೊತ್ತಾಗೋದು. ಹಾಗಾಗಿ ಇಂತಹ ರಾಹು ಇರೋದು, ರಾಹು ಅಂತ ಹೇಳಿದ್ರೇನೆ ನಿಗೂಢವಾಗಿ, ಅಂತಹ ರಂಧ್ರ ರಾಶಿಯಲ್ಲೇ ರಾಹು ಇರೋದ್ರಿಂದ ಇನ್ನಷ್ಟು ನಿಗೂಢವಾಗಿ ಮನೆಗೆ ಬಂದು ಯಾವ ರೀತಿ ಮಾಡಿ ಹಾಕಿ ಹೋಗಿರ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಜೊತೆಗೆ ಇಂತಹ ಒಂದು ಜಾತಕವನ್ನ ನಾವು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ಆನಂತರದಲ್ಲಿ ಪರಿಹಾರಗಳನ್ನ ಅವರಿಗೆ ಕೊಟ್ರೆ ಖಂಡಿತವಾಗ್ಲು ಅವರ ಕುಲದೇವರಾಗ್ಲು ಅವರ ಮನೆ ದೇವರಾಗ್ಲಿ ಇಷ್ಟ ದೇವರು ಖಂಡಿತವಾಗ್ಲೂ ಕೈ ಹಿಡಿತಾರೆ ಅಂತ ನಾ ಹೇಳ್ತೀನಿ. ಯಾವಾಗ ಇಂತಹ ಜಾತಕಗಳಿಗೆ ಅಥವಾ ಹರಿಕೆಗಳನ್ನ ನೀವು ಹೊತ್ಕೊಂಡಿರ್ತೀರಿ, ಅಂತಹ ಸಂದರ್ಭದಲ್ಲಿ ನಿಮಗೆ ದೇವರ ಕಾಡಾಟ ಅನ್ನಕ್ಕಿಂತ ಈಗ ನೀವು ದೇವರಿಗೆ ಹೋಗಿ ಪ್ರತಿ ಬಾರಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಪ್ರತಿ ಬಾರಿ ಆ ತಾಯಿನೋ ಆ ಜಗದೀಶನನ್ನು ಕಮ್ಮಿ ಮಾಡಿರ್ತಾನೆ. ನೀವು ಇಂಥ ಸಮಯಕ್ಕೆ ಏನೋ ಕೊಟ್ಟಿರ್ತೀರಿ, ಏನೋ ಕೊಡ್ತೀನಿ ಅಂತ ಹೇಳಿರ್ತೀರಿ, ಕೊಡೋದೇ ಇಲ್ಲ ಅಥವಾ ಕೆಲಸಗಳಾದ್ಮೇಲೆ ಹೋಗೋದೇ ಇಲ್ಲ. ಅದೆಲ್ಲವೂ ಸಮೇತ ಕಾಡಾಟಗಳಾಗಿ ನಮಗೆ ಕಾಣುತ್ತೆ. ಹಾಗಾಗಿ ಯಾವುದೇ ನಾವು ಒಂದು ಪರಿಹಾರ ತಗೊಳ್ಬೇಕಾದ್ರೆ ಅಥವಾ ಪರಿಹಾರ ದೇವತೆ ಅಂತಾನೆ ನಾವು ಹೇಳ್ತೀವಿ ನೋಡಿ, ಮನೆ ದೇವರು, ಕುಲದೇವರು, ಇಷ್ಟ ದೇವರು, ಗ್ರಾಮ ದೇವರು, ಪರಿಹಾರ ದೇವತೆ. ಈಗ ನೀವು ಯಾವುದೇ ಈಗ ನಮ್ಮ ಕ್ಷೇತ್ರಕ್ಕೆ ಬರ್ತೀರಿ ಅಂತ ಅನ್ಕೊಳ್ಳಿ, ತಾಯಿ ಅವಳೇನೆ ಜಗದೀಶ್ವರಿ, ಆದ್ರೆ ಪರಿಹಾರ ಮಾಡುವಂತಹ ದೇವತೆ ಬಂದು ಕಾಳಿಕಾದೇವಿನೇನೆ ಅಲ್ವಾ. ಹಾಗಾಗಿ ನಾವು ಪರಿಹಾರ ದೇವತೆಗಳಿಗೂ ಸಮೇತ ನಾವು ಒಂದು ಗೌರವವನ್ನ ಕೊಡ್ಬೇಕಾಗುತ್ತೆ. ನಾವೇನ್ ಮಾಡ್ತೀವಿ, ನಮ್ಮ ತಂದೆ ತಾಯಿಂದಿರನ್ನೆಲ್ಲ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಯಾರನ್ನೋ ಕರಿತೀವಲ್ಲ, ಹಾಗೇನೇನೆ ನಮ್ಮ ಕುಲದೇವರು, ಮನೆ ದೇವರು, ಇಷ್ಟ ದೇವರು, ಗ್ರಾಮ ದೇವ್ರನ್ನ ಹೇಗೆ ಹಿಡಿತೀವೋ ಅದೇ ತರ ಪರಿಹಾರ ದೇವತೆಯನ್ನ ಹಿಡಿದು ನಾವು ಪರಿಹಾರಗಳನ್ನ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ನಿವಾರಣೆ ಆಗುತ್ತೆ. ಯಾಕಂದ್ರೆ ಇವರಿಗೆ 12ನೇ ಮನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿಯರು ಮಲಗುವಂತಹ ಜಾಗವೂ ಸಮೇತ ಆಗುತ್ತೆ. ಇಂತಹ ಒಂದು ಜಾಗದಲ್ಲಿ ಬುಧನ ಮನೆಯಲ್ಲಿ ಕುಜನ ನಕ್ಷತ್ರದಲ್ಲಿ ಬುಧ ಇದ್ದಾನೆ. ಹಾಗಾಗಿ ಇದು ಕುಜ ಬಂದು ಮಾಂತ್ರಿಕ ಗ್ರಹ, ಪ್ರೇತ ಗ್ರಹ, ಇದರೆಲ್ಲದಿಂದ ಇವರ ಜೊತೆ ಅದು ಬಂದು ಸೇರ್ತಾ ಇದೆ. ಸೊ ಇದನ್ನು ಹೆಚ್ಚಿಗೆ ಜಾಸ್ತಿ ಓಪನ್ ಆಗಿ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಇಲ್ಲಿ ಯಾವುದೇ ವ್ಯಕ್ತಿಯ ಹೆಸರನ್ನ ನಾನು ಆ ಸಮಯ ಮಾತ್ರ ನಾನು ಹೇಳ್ತೀನಿ. ಹಾಗಾಗಿ ಕೆಲವೆಲ್ಲ ಬಂದು ಆ ತರ ಮಾಡುತ್ತೆ. ಹಾಗೇನೇನೆ ಬಂದು ನಾವು ಹೇಳ್ತೀವಿ ವೃಶ್ಚಿಕ ರಾಶಿ ಮತ್ತು ತುಲಾ ರಾಶಿ ಬಂದು ಜನನಾಂಗ ಅಥವಾ ಜೆನೆಟಿಕಲ್ ಆರ್ಗನ್ಸ್ ಅಂತ. ಹಾಗೇನೇನೆ ಇವರಿಗೆ ವೃಶ್ಚಿಕ ರಾಶಿಯಲ್ಲಿ ರಾಹು ಇರೋದ್ರಿಂದ ಜೆನೆಟಿಕಲ್ ಆರ್ಗನ್ಸ್ ರಿಲೇಟೆಡ್ ಇವರಿಗೆ ಸಾಕಷ್ಟು ಸಮಸ್ಯೆಗಳು ಅವರಿಗೆ ಅನುಭವ ಆಗಿದೆ. ತುಂಬಾ ಗಂಡಸಾದ್ರೂ ಅದೆಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪರಿಹಾರ ಮಾಡ್ಕೋಬೇಕಂದ್ರೆ ಓಪನ್ ಆಗಿ ಮಾತ್ರ ತುಂಬಾ ಕಡ್ತಾ ಬರುವಂಥದ್ದು, ಇದ್ದಕ್ಕಿದ್ದಂಗೆ ಸುಮ್ಮನೆ ಅವರಿಗೆ ಡಿಸ್ಚಾರ್ಜ್ ಆಗುವಂಥದ್ದು, ವಾಸನೆ ಬರುವಂಥದ್ದು, ಈ ತರ ಹಲವಾರು ಸಮಸ್ಯೆಗಳು ಅವರ ಜೀವನದಲ್ಲಿ ಉಂಟಾಗ್ತಾ ಇತ್ತು. ಜೊತೆಗೆ ಅವರಿಗೆ ಎಜೆಕ್ಷನ್ ಪ್ರಾಬ್ಲಮ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಲೈಂಗಿಕ ಕ್ರಿಯೆ ನಡೆಸಬೇಕಾದ್ರೂ ತುಂಬಾ ಕಷ್ಟ ಆಗೋದು, ಅದೆಲ್ಲದಕ್ಕೂ ಕಾರಣ. ಜೊತೆಗೆ ಇವರು ಹಲವಾರು ವೈದ್ಯರನ್ನು ಭೇಟಿಯಾದ್ರೂ ಇವರಿಗೆ ಪರಿಹಾರ ಆಗ್ಲಿಲ್ಲ ಅಂತ ನಾನು ಹೇಳಿದೆ. 9ನೇ ಮನೆಯ ಅಧಿಪತಿನೂ ಬಂದು ಮಾಂತ್ರಿಕ ಗ್ರಹದ ನಕ್ಷತ್ರದಲ್ಲೇ ಕೂತಿರೋದ್ರಿಂದ
ಇವರಿಗೆ ಪರಿಹಾರಕ್ಕೂ ಸಮೇತ ಹಲವಾರು ಯಾವುದೇ ಮಾತ್ರೆಗಳನ್ನ ನುಂಗ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ ಎಜೆಕ್ಷನ್ಗೆ ಅಂತ ಹೇಳಿದಾಗ ಅವ್ರೇನೋ ಮಾತ್ರೆ ಕೊಡ್ತಾರೆ, ಅದನ್ನ ತಗೊಳ್ಳೋದು. ಸೊ ಇದೆಲ್ಲವನ್ನು ಭವಿಸಿದೆ. ಯಾಕಂದ್ರೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಇವತ್ತಿನ ದಿನ ಈ ತರ ಎಷ್ಟೋ ಜನ ಗಂಡು ಮಕ್ಕಳು ಸಮೇತ ಒಂದು ಪ್ರೇತ ಆಗಿರ್ಬೋದು, ಒಂದು ಶಾಕಿನಿ ಡಕಾಯಿನಿ ಅಥವಾ ಒಂದು ಜಿನ್ ಆಗಿರ್ಬೋದು, ಇದರೆಲ್ಲವೂ ಬಂದು ಅವರ ದೈಹಿಕವಾಗಿ ಸೇರಿದಂತಹ ಸಂದರ್ಭದಲ್ಲಿ ಅವರು ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗಲ್ಲ. ಜೊತೆಗೆ ಹೆಂಡತಿಯ ಜೊತೆಗೆ ಇವರು ಲೈಂಗಿಕ ಆಸಕ್ತಿನೂ ಇರಲ್ಲ. ಯಾಕಂದ್ರೆ ಇವರ ದೇಹವೇ ಸುಸ್ತಾಗ್ಬಿಡುತ್ತೆ, ಸಂಕಟ ಆಗುತ್ತೆ, ಕಾಲುಗಳೆಲ್ಲ ಸುಸ್ತಾಗುವಂಥದ್ದು, ತೊಡೆ ನೋವು ಬಂದ್ಬಿಡುವಂಥದ್ದು, ಜೊತೆಗೆ ಆ ಜೆನೆಟಿಕಲ್ ಆರ್ಗನ್ಸ್ ಪೆನಿಸ್ ಏನಿರುತ್ತೆ ಅದೇ ನೋವು ಬಂದ್ಬಿಡುವಂಥದ್ದು, ಊದ್ಕೊಳ್ಳೋದು, ಇದೆಲ್ಲ ಹೇಳ್ಕೊಂಡಾಗ ಇನ್ನೊಬ್ರು ಯಾರೋ ನಂಬಲ್ಲ. ಸೊ ಇದನ್ನ ನಾವು ಯಾವಾಗ ಮೂಲ ತುಂಬಾ ಡೀಪ್ ಆಗಿ ಹೋಗ್ತೀವಿ, ಖಂಡಿತವಾಗ್ಲೂ ಇದನ್ನ ಅನಲೈಸ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೇನೆ ಇಂತಹ ಒಂದು ಜಾತಕದ ವಿಮರ್ಶೆಯನ್ನು ಮಾಡಲಿಕ್ಕೆ ನನಗೆ ಆ ಶಕ್ತಿಯನ್ನು ಕೊಟ್ಟಂತಹ ಆ ಜಗದೀಶ್ವರಿಯೂ ಆದಂತಹ ತ್ರಿಲೋಕ ಮಾತೆಯು, ಶ್ರೀಚಕ್ರ ಪೀಠದ ಅಧಿಪತಿಯು, ರಾಜರಾಜೇಶ್ವರಿಯು, ತಾರೆಯು ಆಗಿರುವಂತಹ ಷೋಡಶ ದೇವಿಯೂ ಆಗಿರುವಂತಹ ಶ್ರೀ ದಕ್ಷಿಣನಾಗಕಾಳಿಕ ಅಮ್ಮನವರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ಒಂದು, ಎರಡನೇದಾಗಿ ಈ ತರ ಎಷ್ಟೋ ಜನ ಗಂಡಸರು ಇರ್ತಾರೆ, ಕೆಲವೊಂದೊಂದು ಸಂದರ್ಭದಲ್ಲಿ ಅವರಿಗೆ ಕೆಲವ್ರಿಗೆ 5 ರಿಂದ 10 ನಿಮಿಷ ಸೆಕ್ಷುವಲ್ ಇದಾದ ತಕ್ಷಣ ಸುಸ್ತಾಗ್ತಾರೆ, ಕೆಲವರಿಗೆ 2 ಅವರ್ಸ್ 3 ಅವರ್ಸ್ ಆ ತರ ಎಲ್ಲ ಎಜೆಕ್ಷನ್ ಇರುತ್ತೆ. ಕೆಲವರು ಎಷ್ಟೊಂದನ್ನ ಕಂಪ್ಲೇಂಟ್ ಮಾಡ್ತಾರೆ, ಅದನ್ನ ಕಂಪ್ಲೇಂಟ್ ಅಂತ ಅನ್ಕೋಬೇಡಿ. ಆದ್ರೆ ಆಯಾ ವ್ಯಕ್ತಿಯ ದೇಹದಲ್ಲಿ ಅವರಿಗೆ ಆಗುವಂತ ಸಮಸ್ಯೆಗಳು ಆ ಮನುಷ್ಯನಿಗೆ ಮಾತ್ರ ಗೊತ್ತು. ನಾವು ಬರೀ ಹೆಣ್ಮಕ್ಳನ್ನ ಮಾತ್ರ ಹೇಳ್ಬಿಡ್ತೀವಿ, ಆದ್ರೆ ಕೆಲವೊಂದೊಂದು ಗಂಡಸರಿಗೆ, ಈ ತರ ಸಮಸ್ಯೆ ಇರುವ ಗಂಡಸರಿಗೆ ಸಮಸ್ಯೆ ಇರುತ್ತೆ. ಅಂಥ ಗಂಡಸರು ಸಮೇತ ಇಂಥ ವಿಡಿಯೋಗಳ ಮುಖಾಂತರ ಎಚ್ಚೆತ್ಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು, ವಿಜ್ಞಾನ ಇದೆ ಇಲ್ಲ ಅಂತ ಇಲ್ಲ, ಒಂದು ಕಡೆ ವಿಜ್ಞಾನ, ಒಂದು ಕಡೆ ಆಧ್ಯಾತ್ಮದ ಪರಿಹಾರಗಳನ್ನು ಮಾಡಿಕೊಂಡು ನೀವು ನಿಮ್ಮ ದೇಹವನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಯ್ತು ಪ್ರೇಕ್ಷಕರೇ. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಅಂತ ಹೇಳ್ತಾ, ಮತ್ತೆ ಇವತ್ತಿನ ಸಂಜೆ 8:30 9 ಗಂಟೆಗೆ ನಾನು ಮತ್ತೆ ನಿಮ್ಮೊಂದಿಗೆ ಲೈವ್ ನಲ್ಲಿ ಬಂದು ಆ ತಾಯಿಯ ಮಹಾತ್ಮೆಯನ್ನ ನೀಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ.